ಇಂದು 431ನೇ ರಾಘವೇಂದ್ರ ಸ್ವಾಮಿ ಗುರುಗಳ ವರ್ಧಂತಿ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಈ ದಿನವು ರಾಯರ ಜನ್ಮದಿನವಾಗಿದೆ. ರಾಘವೇಂದ್ರ ಸ್ವಾಮಿ ವರ್ಧಂತಿ ದಿನವಾದ ಇಂದು ನಾವು ರಾಯರನ್ನು ಹೇಗೆ ಪೂಜಿಸಬೇಕು, ರಾಘವೇಂದ್ರ ಸ್ವಾಮಿ ವರ್ಧಂತಿ ಜಯಂತಿ ದಿನ ಯಾವ ಮಂತ್ರಗಳನ್ನು ಪಠಿಸಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನದಂದು, ಅಂದರೆ 7ನೇ ದಿನದಂದು ರಾಘವೇಂದ್ರ ಸ್ವಾಮಿ ಗುರುಗಳ ವರ್ಧಂತಿ ಜಯಂತಿಯನ್ನು ನಾವು ಆಚರಿಸುತ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಘವೇಂದ್ರ ಸ್ವಾಮಿಗಳ ಜಯಂತಿಯನ್ನು ನಾವು ಫೆಬ್ರವರಿ 24ನೇ ತಾರೀಕು, ಅಂದರೆ ಈ ದಿನ ಮಂಗಳವಾರ, ಈ ಒಂದು ಪವಿತ್ರ ದಿನವನ್ನು ನಾವು ವರ್ಧಂತಿ ಜಯಂತಿಯಾಗಿ ಆಚರಿಸುತ್ತೇವೆ. 2026ರ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಜಯಂತಿಯು 431ನೆಯ ಜಯಂತಿಯಾಗಿದೆ. ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಅನುಸರಿಸುವ ಸಾಂಪ್ರದಾಯಿಕ ಕ್ಯಾಲೆಂಡರ್ ಪ್ರಕಾರ ನಾವು ಈ ಒಂದು ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ 7ನೇ ದಿನದಂದು ಶ್ರೀರಾಯರ ವರ್ಧಂತಿ ಜಯಂತಿಯನ್ನು ಆಚರಿಸುತ್ತೇವೆ. ವೈಷ್ಣವ ಧರ್ಮವನ್ನು ಪ್ರತಿಪಾದಿಸಿದಂತಹ ರಾಯರು ಮಧ್ವಾಚಾರ್ಯರ ದ್ವೈತ ತತ್ವವನ್ನು ಜನಪ್ರಿಯಗೊಳಿಸಿದರು. ದೇಶದ ಮೂಲೆ ಮೂಲೆಯಲ್ಲೂ ರಾಯರ ಭಕ್ತರಿದ್ದು ಇಂದು ಅವರು ರಾಯರನ್ನು ವಿಶೇಷ ರೀತಿಯಲ್ಲಿ ಪೂಜಿಸುತ್ತಾರೆ. ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಮಹೋತ್ಸವ ದಿನದಂದು ದೈಹಿಕ ಶುದ್ಧತೆಯನ್ನು ಮಾಡಿಕೊಂಡು, ಅಂದರೆ ಸ್ನಾನ ಇತ್ಯಾರ್ಥಿಗಳನ್ನು ನಾವು ಮುಗಿಸಿಕೊಂಡು ಶುದ್ಧರಾಗಿ ದೇವರ ಕೋಣೆಯನ್ನು ಶುದ್ಧಗೊಳಿಸಿಕೊಂಡು, ನಂತರ ದೇವರ ಕೋಣೆಯಲ್ಲಿ ರಾಯರ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಅದಕ್ಕೆ ಅಲಂಕಾರ ಮಾಡಬೇಕು. ಈ ದಿನ ಉಪವಾಸ ಮಾಡಲು ಇಚ್ಛೆ ಪಟ್ಟರೆ ಉಪವಾಸವನ್ನು ಮಾಡಬಹುದು. ಆದರೆ ಅನಾರೋಗ್ಯ ಸಮಸ್ಯೆ ಇರುವವರು, ಚಿಕ್ಕ ಮಕ್ಕಳು, ಹಾಗೆ ವೃದ್ಧರು ಉಪವಾಸ ಮಾಡದೇ ಇರುವುದೇ ಒಳ್ಳೆಯದು. ಇದರಲ್ಲಿ ಭಕ್ತಿಯಿಂದ ನಾವು ರಾಯರನ್ನು ನೆನೆಸಿಕೊಳ್ಳುವುದೇ ಮುಖ್ಯವಾಗಿರುತ್ತದೆ. ರಾಯರ ವಿಗ್ರಹವಿದ್ದರೆ ಅದಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡಬಹುದಾಗಿದೆ. ರಾಯರಿಗೆ ಪ್ರಿಯವಾದಂತಹ ಹೂಗಳನ್ನು ನಾವು ಆ ದಿನ ಅರ್ಪಿಸಬೇಕು. ಅಂದರೆ ರಾಯರಿಗೆ ಹೆಚ್ಚು ಪ್ರಿಯವಾಗಿ ತುಳಸಿ ಮಾಲೆ ಇಷ್ಟವಾಗುತ್ತದೆ. ಆದ್ದರಿಂದ ತುಳಸಿ ಮಾಲೆ, ಮಲ್ಲಿಗೆ ಹೂ, ಕನಕಾಂಬರ ಇವುಗಳನ್ನು ನಾವು ರಾಯರಿಗೆ ಅರ್ಪಿಸಬಹುದಾಗಿದೆ. ಶ್ರೀಗಂಧದ ತಿಲಕವನ್ನು ಹಚ್ಚಲೇಬೇಕು. ಯಾಕೆಂದರೆ ಶ್ರೀಗಂಧದ ತಿಲಕ ಎಂದರೆ ರಾಯರಿಗೆ ಅಚ್ಚುಮೆಚ್ಚು. ಆದ್ದರಿಂದ ಅವರಿಗೆ ಆ ಒಂದು ಶ್ರೀಗಂಧದ ತಿಲಕವನ್ನು ಹಚ್ಚಬೇಕು. ಹಾಗೆ ನಾವು ಕೂಡ ಹಚ್ಚಿಕೊಳ್ಳಬಹುದು. ನಂತರ ತುಪ್ಪದ ದೀಪಗಳನ್ನು ಹಚ್ಚಿ, ತುಪ್ಪದ ದೀಪ ಹಚ್ಚುವುದರಿಂದ ನಮ್ಮ ಮನೆಯಲ್ಲಿರುವ ಎಲ್ಲ ಕಷ್ಟಗಳು ಕೂಡ ನಾಶವಾಗುತ್ತವೆ ಎಂಬ ನಂಬಿಕೆ. ಹಾಗೆ ರಾಯರಿಗೂ ಕೂಡ ಅದು ಕೂಡ ತುಂಬ ಪ್ರೀತಿ. ನಂತರ ರಾಯರ ಮಂತ್ರಗಳನ್ನು ನಾವು ಪಠಿಸಬೇಕಾಗುತ್ತದೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬುದು, ಅಥವಾ ರಾಘವೇಂದ್ರ ಗುರುಗಳ ಒಂದು ಗಾಯತ್ರಿ ಮಂತ್ರವನ್ನು, ಮತ್ತು ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎನ್ನುವ ರಾಯರ ಮಹಾಮಂತ್ರವನ್ನು ಕೂಡ ನಾವು ಭಜಿಸಬಹುದು, ಜಪಿಸಬಹುದಾಗಿದೆ. ನಂತರ ರಾಯರಿಗೆ ಏನಾದರೂ, ಅಂದರೆ ಸಿಹಿಯಾದಂತಹ ನೈವೇದ್ಯವನ್ನು ಅರ್ಪಿಸಬಹುದು. ಅಂದರೆ ಪೊಂಗಲ್ಲು, ಪಾಯಸ, ಸಜ್ಜಿಗೆ, ಸ್ವೀಟ್ಸ್ ಏನಾದರೂ ಕೂಡ ರಾಯರಿಗೆ ಅರ್ಪಿಸಬಹುದು. ಅದರಲ್ಲೂ ವಿಶೇಷವಾಗಿ ಅಕ್ಕಿ, ಹೆಸರು ಕಾಳನ್ನು ಹಾಕಿ ಅಥವಾ ಹೆಸರು ಬೇಳೆಯಿಂದ ಮಾಡಿದಂತಹ ಒಂದು ಬೆಲ್ಲದ ಅನ್ನವನ್ನು ನಾವು ರಾಯರಿಗೆ ಅರ್ಪಿಸಬಹುದು. ಈ ದಿನ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಯಾರೂ ಕೂಡ ಬಳಸುವುದಿಲ್ಲ. ನಂತರ ಉಪವಾಸ ಮಾಡುವವರು ಬೇಕಾದರೆ ಫಲಾಹಾರವನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡಿಕೊಳ್ಳಬಹುದು. ಅದನ್ನು ನೀವು ಸಂಜೆಯವರೆಗೂ ಉಪವಾಸವನ್ನು ಮುಂದುವರಿಸಬಹುದು. ನಂತರ ಮಠಕ್ಕೆ ಹೋಗಿ ಬಂದು ನೀವು ಉಪವಾಸವನ್ನು ತ್ಯಜಿಸಬಹುದು. ಹಾಗೆ ಪ್ರಸಾದವನ್ನು ಸ್ವೀಕರಿಸಬಹುದು. ಅಂದರೆ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ, ಮಠಗಳು ಇರುತ್ತವಲ್ಲ ಹತ್ತಿರ, ಅಲ್ಲಿಗೆ ಹೋಗಿ ಬಂದ ನಂತರ ನೀವು ಉಪವಾಸವನ್ನು ಮುರಿದು ನೀವು
ಪ್ರಸಾದವನ್ನು ಸ್ವೀಕರಿಸಬಹುದಾಗಿದೆ. ಕೆಲ ಮನೆಗಳಲ್ಲಿ ರಾಯರ ಫೋಟೋ ಅಥವಾ ವಿಗ್ರಹ ಇರುವುದಿಲ್ಲ. ಅಂಥವರು ಕೂಡ ಮನೆಯಲ್ಲಿ ಭಕ್ತಿಯಿಂದ ಪೂಜೆ ಮಾಡಿ ದೇವರನ್ನು ಸ್ಮರಿಸಿ ನಂತರ ರಾಯರ ಮಠಗಳಿಗೆ ಹೋಗಿ ಬರಬಹುದು. ಅಲ್ಲಿ ಹೋಗಿ ರಾಯರನ್ನು ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ದರ್ಶನ ಮಾಡಿಕೊಂಡು ಬರಬಹುದಾಗಿದೆ. ಯಾಕೆಂದರೆ ರಾಯರು ತಾಯಿ ಗುಣ, ಅವರು ಭಕ್ತರನ್ನು ಎಂದಿಗೂ ಕೂಡ ಕೈ ಬಿಡುವುದಿಲ್ಲ. ಆದ್ದರಿಂದ ನಾವು ಸರಳವಾಗಿ ಅವರನ್ನು ಪೂಜಿಸಬಹುದು. ಹಾಗೆ ಮಠಗಳಿಗೆ ಕೂಡ ಹೋಗಿ ಬಂದು ಅವರನ್ನು ಸ್ಮರಿಸಬಹುದು, ಮಂತ್ರಗಳನ್ನು ಪಠಿಸಬಹುದಾಗಿದೆ. ರಾಯರು ಯಾರಲ್ಲಿಯೂ ಏನನ್ನು ಅಪೇಕ್ಷಿಸುವುದಿಲ್ಲ. ನಾವು ನಮ್ಮ ಒಂದು ಸಂತೋಷಕ್ಕೆ ನಮಗೆ ಎಷ್ಟು ಸಾಧ್ಯವೋ ಹಾಗೆ ಸರಳವಾಗಿ ಪೂಜೆ ಸಲ್ಲಿಸಿದರೆ ಸಾಕು, ರಾಯರ ಅನುಗ್ರಹ ಸಿಗುತ್ತದೆ. ರಾಯರು ಎಂದಿಗೂ ಯಾರನ್ನು ಕೈ ಬಿಡುವುದಿಲ್ಲ. ರಾಯರಿದ್ದಾರೆ. ಆದ್ದರಿಂದ ಈ ಒಂದು ದಿನ ನೀವು ಸರಳವಾಗಿ ಪೂಜೆ ಮಾಡಿ ರಾಯರನ್ನು ಸ್ಮರಿಸಿ ಮಠಗಳಿಗೆ ಅಥವಾ ದೇವಸ್ಥಾನಗಳಿಗೆ ಹೋಗಿ ಬನ್ನಿ, ರಾಯರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ಒಂದು ದಿನ ರಾಯರಿಗೆ ಯಾವ ಮಂತ್ರಗಳನ್ನು ಪಠಿಸಬೇಕು ಎಂದರೆ ಎಲ್ಲ ಮಂತ್ರಗಳು ಕೂಡ ರಾಯರಿಗೆ ಇಷ್ಟ. ಅದರಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಒಂದು ಮೂಲ ಮಂತ್ರವನ್ನಾದರೂ ನಾವು ಪಠಿಸಬಹುದು. ಅಥವಾ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಗಾಮಧೇನುವೆ, ಈ ಒಂದು ಮಂತ್ರವನ್ನು ನಾವು ಪಠಿಸಬಹುದಾಗಿದೆ. ಈಗ 3 ಬಾರಿ ಈ ಒಂದು ಮಂತ್ರವನ್ನು ಪಠಿಸೋಣ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ಮಂತ್ರಗಳನ್ನು 108 ಬಾರಿ ಪಠಿಸಿ. ಶೀಘ್ರದಲ್ಲಿ ರಾಯರ ಅನುಗ್ರಹ ತರುತ್ತದೆ. ಸ್ನೇಹಿತರೆ, ರಾಘವೇಂದ್ರ ಗುರುಗಳ ಒಂದು ಸ್ಮರಣೆಯನ್ನು ಮಾಡಿ ಎಲ್ಲರೂ ಕೂಡ ಈ ದಿನ ಪುನೀತರಾಗೋಣ, ಅವರ ಅನುಗ್ರಹವನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋನ ಶೇರ್ ಮಾಡಿ. ಇಂತಹ ಭಕ್ತಿಪೂರ್ವಕ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದಿರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರ ಮೇಲೆ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಸಿಗಲಿ. ಹಾಗೆ ನಾವು ರಾಘವೇಂದ್ರ ಸ್ವಾಮಿ ಗುರುಗಳನ್ನು ಪೂಜಿಸಿ ಆರಾಧಿಸಿ ಅವರ ಒಂದು ಅನುಗ್ರಹಕ್ಕೆ ಪಾತ್ರರಾಗೋಣ, ಪುನೀತರಾಗೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.